ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಒಂದು ನಿಮಿಷದಲ್ಲಿ ಒಂದು ಮಾಹಿತಿ ಅಂತಕ್ಕಂಥ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಈ ಥರ ಒಂದು ಪ್ರಶ್ನೆಯನ್ನು ನಾವು ನೋಡ್ತಾ ಹೋಗ್ತೇವೆ ರೀ. ಕೆಳಕಂಡ ಯಾವ ಜಿಲ್ಲೆಯು ಮಹಾನಗರ ಪಾಲಿಕೆ ಹೊಂದಿಲ್ಲ ಅಂತಕ್ಕಂಥದ್ದು. ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮಹಾನಗರ ಪಾಲಿಕೆಗಳ ಬಗ್ಗೆನೂ ಪ್ರಶ್ನೆ ಕೇಳ್ತಕ್ಕಂಥ ವ್ಯವಸ್ಥೆ ಇರೋದರಿಂದ ಈ 4 ಆಯ್ಕೆಗಳಿರೋದನ್ನು ಕಾಣ್ತೇವೆ. ದಾವಣಗೆರೆ, ಬಳ್ಳಾರಿ, ಶಿವಮೊಗ್ಗ ಮತ್ತು ಉಡುಪಿ ಅಂತಕ್ಕಂತಹ 4 ಆಯ್ಕೆಗಳದವ್ರು. ಇದರಾಗಿ ಯಾವುದು ಮಹಾನಗರ ಪಾಲಿಕೆ ಹೊಂದಿಲ್ಲ ಅಂತಕ್ಕಂಥದ್ದು ನೋಡೋದಾದ್ರೆ ಉಡುಪಿ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ ಹೊಂದಿಲ್ಲ. ಈ ಮಹಾನಗರ ಪಾಲಿಕೆಗಳನ್ನು ನೆನಪಿಡ್ತಕ್ಕಂಥ ಒಂದು ಸಂಕೇತ ಏನಂದ್ರೆ ಮೈಸೂರು ಮಂಗ್ಯ ಬೆಳಂಬೆಳಗ್ಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಕಲ್ಲನ್ನು ತೆಗೆದುಕೊಂಬಂದು ಶಿವನ ಮೂರ್ತಿಯನ್ನು ಕೆತ್ತಿತೋ ತಮ್ಮ ಅಂತಕ್ಕಂಥದ್ದು. ಈ ಥರ ಕೋಡ್ ಮುಖಾಂತರ ನಾವು ಮಹಾನಗರ ಪಾಲಿಕೆಯನ್ನು ಹೊಂದಕ್ಕೆ ಸಾಧ್ಯ ಅದ. ಮೈಸೂರು ಮಂಗ್ಯ ಅಂದ್ರೆ ಒಂದು ಮೈಸೂರು, ಇನ್ನೊಂದು ಮಂಗಳೂರು ಅಂತಕ್ಕಂಥದ್ದು. ಬೆಳಂಬೆಳಗ್ಗೆ ಅಂದ್ರೆ ಬೆಳಗಾವಿ, ಬಳ್ಳಾರಿ ಅಂತಕ್ಕಂಥ ಸ್ಥಳ ರೀ. ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಅಂತಕ್ಕಂಥದ್ದು. ದಾವಣಗೆರೆ ಬೆಣ್ಣೆ ದೋಸೆ ದಾವಣಗೆರೆ ಅದು ನೋಡ್ರಿ, ಇದು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದು. ಬಳ್ಳಾರಿ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ. ಶಿವನ ಮೂರ್ತಿ ಅಂದ್ರೆ ಶಿವಮೊಗ್ಗ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ. ಇವು 3 ಮಹಾನಗರ ಪಾಲಿಕೆಗಳು. ಉಡುಪಿ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ ಅಲ್ಲ ಅಂತಕ್ಕಂಥದ್ದು. ಇನ್ನೊಂದು ಸರಿ ಈ ಕೋಡನ್ನು ನಾನು ಸ್ಮರಿಸ್ತಾ ಹೋಗ್ತಾನೆ ರೀ. ಮೈಸೂರು ಮಂಗ್ಯ ಬೆಳಂಬೆಳಗ್ಗೆ ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಿ ದಾವಣಗೆರೆ ಬೆಣ್ಣೆ ದೋಸೆ ತೆಗೆದುಕೊಂಬಂದು ಕಲ್ಲನ್ನು ತೆಗೆದುಕೊಂಬಂದು ಶಿವನ ಮೂರ್ತಿಯನ್ನು ಕೆತ್ತಿತೋ ತಮ್ಮ ಅಂದ್ರೆ ತಮಕೂರು. ಶಿವನ ಮೂರ್ತಿ ಅಂದ್ರೆ ಶಿವಮೊಗ್ಗ ಅಂತಕ್ಕಂಥದ್ದು. ಬೆಳಂಬೆಳಗ್ಗೆ ಅಂದ್ರೆ ಬೆಳಗಾವಿ, ಬಳ್ಳಾರಿ ಅಂತಕ್ಕಂಥದ್ದು. ಈ ಥರ ಒಂದು ಕೋಡ್ ಮುಖಾಂತರ ನಾವು ಮಹಾನಗರ ಪಾಲಿಕೆಗಳನ್ನು ಸ್ಪಷ್ಟವಾಗಿ ನೆನಪಿಡ್ಬೋದು ನೋಡ್ರಿ. ಉಡುಪಿ ಅಂತಕ್ಕಂಥದ್ದು ಇದು ಮಹಾನಗರ ಪಾಲಿಕೆ ಅಲ್ಲ ಅಂತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ತಾವು ಶಿಸ್ತುಬದ್ಧವಾಗಿ ಅಧ್ಯಯನಶೀಲರಾಗ್ರಿ. ಓಕೆ, ಧನ್ಯವಾದಗಳು.